ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪೋಲಾಜಿಕಲ್ ಸಾರ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೂ ಕೂಡ ಎಕ್ಸಾಂಪಲ್ಸ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಎಕ್ಸಾಮಲ್ಲಿ ಈಸಿಯಾಗಿ ಬರಿತಾ ಹೋಗ್ಬೋದು. ಸೊ ಟಾಪೋಲಾಜಿಕಲ್ ಸಾರ್ಟಿಂಗಲ್ಲಿ ಫಸ್ಟ್ ನಾನು ಬೇರೆ ಏನು ಹೇಳಕ್ ಹೋಗಲ್ಲ, ಡೈರೆಕ್ಟ್ ಎಕ್ಸಾಂಪಲ್ಲಿಗೆ ಏನು ಆನ್ಸರ್ ಬೇಕು ಅಷ್ಟನ್ನು ಮಾತ್ರ ಮಾಡ್ತೀನಿ. ಸೊ ಟೋಪೋಲಾಜಿಕಲ್ ಸಾರ್ಟಲ್ಲಿ ಫಸ್ಟ್ ಏನು ಮಾಡಬೇಕು, ಫಸ್ಟ್ write the incoming edges. Write the incoming edges ಅಂದರೆ ರೈಟ್ ಅಥವಾ ಕೌಂಟ್, ಅದರ ಕೌಂಟನ್ನು ಬರಿಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ ನೋಡಿ. ಸೊ C1 ನೋಡ್ತಾ ಹೋದರೆ ಯಾವುದಾದ್ರೂ ಯಾರೋ C1 ಕಡೆ ಬರ್ತಾ ಇದೆಯಾ? ಇಲ್ಲ. ಸೊ ಇನ್ಕಮಿಂಗ್ ಎಡ್ಜಿನ ಕೌಂಟ್ ಎಷ್ಟು? 0. ನೆಕ್ಸ್ಟ್ C2ಗೆ ಯಾವ್ದಾರ ಬರ್ತಾ ಇದೆಯಾ? ಇಲ್ಲ, 0. ನೆಕ್ಸ್ಟ್ C3ಗೆ C1 ಇಂದ ಒಂದು ಆ್ಯರೋ ಬರ್ತಾ ಇದೆ, C2 ಇಂದ ಒಂದು ಆ್ಯರೋ ಬರ್ತಾ ಇದೆ. ಸೊ ಇದರ ವ್ಯಾಲ್ಯೂ ಏನು? 2. ನೆಕ್ಸ್ಟ್ C4ಗೆ C3 ಇಂದ ಒಂದು ಆ್ಯರೋ ಬರ್ತಾ ಇದೆ. ಸೊ ಇನ್ಕಮಿಂಗ್ ಎಡ್ಜ್ ಏನು? 1. ನೆಕ್ಸ್ಟ್ C5ಗೆ ಎಷ್ಟು ಬರ್ತಿದೆ? C3 ಇಂದ ಒಂದು ಬರ್ತಾ ಇದೆ, C4 ಇಂದ ಒಂದು ಬರ್ತಾ ಇದೆ. ಸೊ 2. ಫಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಡಿಲೀಟ್ ದ ವರ್ಟಿಸಸ್ ಅಥವಾ ನೋಟ್ಸ್ ಅಂತ ಏನಾದ್ರೂ ಕೂಡ ಕರಿಬೋದು. ನೋಟ್ಸ್ ವಿತ್ 0 ಇನ್ಕಮಿಂಗ್ ಎಡ್ಜಸ್. 0 ಇನ್ಕಮಿಂಗ್ ಎಡ್ಜಸ್ ಇರೋದನ್ನ ನಾನು ಡಿಲೀಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಇಲ್ಲಿ C1 ಆದರೂ ನಾನು ಡಿಲೀಟ್ ಮಾಡ್ಬೋದು, C2ನಾರು ಡಿಲೀಟ್ ಮಾಡ್ಬೋದು. ಯಾಕಂತ ಅಂದರೆ ಇನ್ಕಮಿಂಗ್ ಎಡ್ಜಸ್ ಎಷ್ಟು? C1ಗೂ 0, C2ಗೂ 0. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂತಂದರೆ C1ನ ಡಿಲೀಟ್ ಮಾಡ್ತೀನಿ. C1ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಂತಂದರೆ ಫುಲ್ ವ್ಯಾಲ್ಯೂನ ಡಿಲೀಟ್ ಮಾಡಬೇಕು, ಅದರ ನೋಡ್ ವಿತ್ ಎಡ್ಜ್ ಎರಡನ್ನೂ ಕೂಡ ಡಿಲೀಟ್ ಮಾಡ್ತೀನಿ. ಸೊ C3 ಇನ್ನು ಉಳಿದಿರೋವಂಥ ಡಯಾಗ್ರಾಮ್ನ ಬರೀಬೇಕು. C4, C5 ನೆಕ್ಸ್ಟ್ C2 ಇಷ್ಟು ಮಾತ್ರ ಉಳಿತು. ಸ್ಟೆಪ್ 1 ಆಯಿತು. ಸ್ಟೆಪ್ 2 ಅಲ್ಲಿ ಏನು ಮಾಡ್ತೀನಿ, ಮತ್ತೆ ಬರೀಬೇಕು. ಪ್ರತಿಯೊಂದಕ್ಕೂ ಕೂಡ ಎಷ್ಟು ಇನ್ಕಮಿಂಗ್ ಎಡ್ಜಸ್ ಇದೆ. C2ಗೆ ಎಷ್ಟು ಇನ್ಕಮಿಂಗ್ ಎಡ್ಜಸ್? 0. ನೆಕ್ಸ್ಟ್ C3ಗೆ C2 ಇಂದ ಒಂದು ಇನ್ಕಮಿಂಗ್ ಎಡ್ಜ್. ನೆಕ್ಸ್ಟ್ C3ಗೆ C4ಗೆ C3 ಇಂದ ಒಂದು ಇನ್ಕಮಿಂಗ್ ಎಡ್ಜ್ ಇದೆ. ನೆಕ್ಸ್ಟ್ C5ಗೆ C3 ಇಂದ ಒಂದು ಇನ್ಕಮಿಂಗ್ ಎಡ್ಜ್, C4 ಇಂದ ಒಂದು ಇನ್ಕಮಿಂಗ್ ಎಡ್ಜ್. ಸೊ ಟೋಟಲ್ 2. ನೆಕ್ಸ್ಟ್ ಸೇಮ್ ಏನು ಮಾಡಬೇಕು, ಡಿಲೀಟ್ ದ ವರ್ಟಿಸಿಸ್ ಆರ್ ದ ನೋಡ್ ವಿತ್ ದ 0 ಇನ್ಕಮಿಂಗ್ ಎಡ್ಜ್. 0 ಇನ್ಕಮಿಂಗ್ ಎಡ್ಜ್ ಇದರಲ್ಲಿ ಯಾವುದಕ್ಕಿದೆ? C2. ಸೊ ನಾನೇನು ಮಾಡ್ತೀನಿ ಅಂತಂದರೆ ಥರ್ಡ್ ಸ್ಟೆಪ್ಪಲ್ಲಿ C2ನ ಡಿಲೀಟ್ ಮಾಡ್ತೀನಿ. C2ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದನ್ನ ಡಿಲೀಟ್ ಮಾಡಬೇಕು? C2ನ ನೋಡ್ ಮತ್ತು ಎಡ್ಜ್ ಎರಡನ್ನೂ ಕೂಡ ಡಿಲೀಟ್ ಮಾಡಬೇಕು. ಸೊ ಉಳಿಯೋದೇನು? C3, C4, C5. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಸೇಮ್ ಮೊದಲಿನ ಥರನೇ ಪ್ರತಿಯೊಂದಕ್ಕೂ ಕೂಡ ನಾನು ಕೌಂಟ್ನ ಬರೀತೀನಿ. ಇನ್ಕಮಿಂಗ್ ಎಡ್ಜ್ ಕೌಂಟ್ C3ಗೆ 0, C4ಗೆ 1, C5ಗೆ 2. ಇವಾಗ ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? ಸೊ ಫಸ್ಟ್ ಯಾವುದಕ್ಕೆ 0 ಇನ್ಕಮಿಂಗ್ ಎಡ್ಜ್ ಇದೆ? C3. ಸೊ C3ನ ನಾನು ಡಿಲೀಟ್ ಮಾಡ್ತೀನಿ. C3ನ ನೋಡ್ ವಿತ್ ಇಟ್ಸ್ ಎಡ್ಜಸ್ ಎರಡನ್ನೂ ಡಿಲೀಟ್ ಮಾಡಿದ್ಮೇಲೆ ನನಗೇನು ಉಳಿಯುತ್ತೆ? C4 ಮತ್ತು C5. ಸೊ C4 ಇಂದ ಒಂದು ಎಡ್ಜು C5ಗೆ ಬರ್ತಿದೆ. ಸೊ 1, ಇದರ ಎಡ್ಜ್ ಕೌಂಟ್ ಏನು? 0. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? C4ನ ಡಿಲೀಟ್ ಮಾಡ್ತೀನಿ. C4ನ ಏನಕ್ಕೆ ಡಿಲೀಟ್ ಮಾಡ್ತಾ ಇದ್ದೀನಿ? ಅದರ ಎಡ್ಜ್ ಇನ್ಕಮಿಂಗ್ ಎಡ್ಜ್ ಕೌಂಟು 0. ಸೊ ಅದಕ್ಕೆ C5 ಮಾತ್ರ ಉಳಿತು ನನಗೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ? C5ಗೆ ಯಾವುದೇ ಎಡ್ಜ್ ಕೂಡ ಬರ್ತಾ ಇಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ನಾನೇನು ಮಾಡ್ತೀನಿ, ಇದರ ವ್ಯಾಲ್ಯೂ ಏನೋ ಕೌಂಟು 0. ಸೊ ಸಿಕ್ಸ್ತ್ ಸ್ಟೆಪ್ಪಲ್ಲಿ ನನಗೆ ಫುಲ್ ಖಾಲಿ, ಎಲ್ಲದನ್ನು ಕೂಡ ನಾನು ಡಿಲೀಟ್ ಮಾಡ್ತಾ ಹೋದೆ. ಸೊ ಈಗ ಡಿಲೀಟ್ ಮಾಡಿರುವಂತಹ ಸೀಕ್ವೆನ್ಸ್ನ ಬರಿತಾ ಹೋಗಬೇಕು. ಸೊ ದ ಸೊಲ್ಯೂಷನ್ ಆಬ್ಟೈನ್ಡ್ ಫಾರ್ ಟೋಪೋಲಾಜಿಕಲ್ ಸಾರ್ಟಿಂಗ್. ಫಸ್ಟ್ ನಾನು ಯಾವ ನೋಡನ್ನು ಡಿಲೀಟ್ ಮಾಡಿದ್ದು? C1, ನೆಕ್ಸ್ಟ್ ಯಾವುದನ್ನು ಡಿಲೀಟ್ ಮಾಡಿದ್ದು? C2. ಸೊ C2. ನೆಕ್ಸ್ಟ್ ಯಾವುದು? C3. ನೆಕ್ಸ್ಟ್ ಯಾವುದು? C4. ನೆಕ್ಸ್ಟ್ C5. ಇಷ್ಟೇ ಟೋಪೋಲಾಜಿಕಲ್ ಸಾರ್ಟಿಂಗ್ ಕ್ವಶನ್. ಏನಾದರೂ ಅಷ್ಟೇ ಫಸ್ಟ್ ಏನು ಮಾಡಬೇಕು, ಇನ್ಕಮಿಂಗ್ ಎಡ್ಜ್ ಎಷ್ಟಿದೆ ಅಂತ ಕೌಂಟ್ನ ಬರೀರಿ. ಆ ಕೌಂಟ್ ನೋಡಿದಾಗ ಯಾವುದಕ್ಕೆ 0 ಇರುತ್ತೆ ಕೌಂಟು, ಆ ನೋಡು ಮತ್ತು ಅದರ ಎಡ್ಜ್ ಎರಡನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಅದೇ 2 ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.